ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಮನಸ್ಸು ನಿರ್ಮಲವಾದಾಗ, ತಿಳಿಗೊಂಡಾಗ ಸಾಧಕನ ಎಲ್ಲ ದುಃಖಗಳು ಮಾಯವಾಗಿಬಿಡ್ತವೆ. ಏಕೆಂದರೆ ಮನಸ್ಸು ಶುದ್ಧ ಚಿತ್ತವುಳ್ಳವನ, ಶುದ್ಧ ಮನಸ್ಸುಳ್ಳವನ ಬುದ್ಧಿ ಬೇಗನೆ ಪರಮಾತ್ಮನಲ್ಲಿ ನೆಲೆಗೊಳ್ಳುತ್ತದೆ. ಮನಸ್ಸು ಶುದ್ಧವಾಗಿದ್ದರೆ ಅದೇ ಮಡಿಯಲ್ಲಿ ಇರಿಸಿಕೊಳ್ಳುತ್ತದೆ, ಅದೇ ಪ್ರಸನ್ನವಾದ ಸ್ಥಿತಿ. ಹೀಗೆ ಮನಸ್ಸು ತಿಳಿಯಾದಾಗ ಎಲ್ಲ ದುಃಖವೂ ತನ್ನಷ್ಟಕ್ಕೆ ತಾನೇ ಮಾಯವಾಗಿಬಿಡ್ತದೆ. ಆಗ ಅದು ಭಗವಂತನನ್ನು ತಿಳಿಲಿಕ್ಕೆ ಸಮರ್ಥವಾಗ್ತದೆ. ಆ ಮನಸ್ಸು ಪ್ರಸನ್ನ ಚಿತ್ತದಲ್ಲಿ ಎಲ್ಲ ರೀತಿಯ ದುಃಖಗಳೂ ನಾಶ ಹೊಂದುತ್ತವೆ. ಪ್ರಸನ್ನತೆಯಿಂದ ಕೂಡಿದ ಮನಸ್ಸಿದ್ರೆ ಮಾತ್ರ ಬುದ್ಧಿ ಜಾಗ್ರತೆಯಾಗಿ ಸ್ಥಿರತೆಗೆ ಬರ್ತದೆ. ಮಾನಸಿಕ ಅಸ್ತವ್ಯಸ್ತತೆ, ಚಂಚಲತೆ ಇವೇ ನಮ್ಮ ಎಲ್ಲ ದುಃಖಗಳಿಗೂ ಕಾರಣ. ಮನಸ್ಸು ಎಷ್ಟೋ ಸಾರಿ ಅಸ್ತವ್ಯಸ್ತವಾಗಿಬಿಡ್ತದೆ. ಮನಸ್ಸಿನಲ್ಲಿ ವಿಕ್ಷೇಪಗಳು ಹೆಚ್ಚಾದ ಹಾಗೆ ನಮ್ಮ ದುಃಖ ದುಮ್ಮಾನಗಳು ಹೆಚ್ಚಾಗ್ತಾ ಹೋಗ್ತವೆ. ಮನಸ್ಸು ಶಾಂತವಾಗಿದ್ದರೆ ನಮ್ಮಲ್ಲಿ ಸುಖ, ಸಮಾಧಾನ, ಸಂತೋಷದ ಅನುಭವ ಸಹಜವಾಗಿ ಆಗ್ತದೆ. ಇದು ನಮ್ಮ ದಿನನಿತ್ಯದ ಅನುಭವವಾಗಿ ಬಿಡುತ್ತದೆ. ಒಂದೊಂದು ಸಾರಿ ನಾವೆಲ್ಲ ಎಷ್ಟು ಖಿನ್ನರಾಗ್ತೇವೆ ಅಂದರೆ ಅದನ್ನು ಹೇಳಲಿಕ್ಕೆ ಸಾಧ್ಯ ಇಲ್ಲ. ಕಷ್ಟವೋ, ಬೇಸರವೋ, ನಿರಾಸೆಯೋ, ಅಪಮಾನವೋ ಎಲ್ಲ ಎದುರಾದಾಗ ಜಗತ್ತೇ ತಲೆಯ ಮೇಲೆ ಬಿದ್ದುಬಿಡ್ತೋ ಹೇಳಿ ನಾವು ಕುಗ್ಗಿ ಕುಸಿತಾ ಇರ್ತೇವೆ. ಮನಸ್ಸನ್ನು ಸ್ಫೂರ್ತಿಹೀನವನ್ನಾಗಿ ಮಾಡಿಕೊಳ್ಬಿಡ್ತೇವೆ. ಯಾರೇ ಎಷ್ಟೇ ಸಾಂತ್ವನ ಹೇಳಿದರೂ ಕೂಡ ಆ ಮನಸ್ಸನ್ನು ನಾವು ಮೇಲ್ಮಟ್ಟಕ್ಕೆ ತಂದುಕೊಳ್ಳಲಿಕ್ಕೆ ಪ್ರಯತ್ನನೇ ಮಾಡೋದಿಲ್ಲ. ಮನಸ್ಸನ್ನು ಸರಿ ಮಾಡಿಕೊಳ್ಬೇಕು ಹೇಳಿ ಪ್ರಯತ್ನ ಮಾಡ್ತಾ ಇರುವಂತೆಯೇ ಇನ್ನಷ್ಟು ನೋವಿನ ಆಳಕ್ಕೆ ನಾವು ಇಳಿತಾ ಹೋಗ್ತೇವೆ. ಇದು ಮನಸ್ಸಿನ ದುರಂತವೋ, ಮನಸ್ಸಿನ ದೌರ್ಬಲ್ಯವೋ, ಮನೋದಾರಿದ್ರ್ಯವೋ, ಮನೋವೈಕಲ್ಯವೋ ಗೊತ್ತಿಲ್ಲ. ಹಾಗಾದರೆ ಈ ನೋವುಗಳನ್ನೆಲ್ಲ, ಕಷ್ಟಗಳನ್ನೆಲ್ಲ, ಬೇಸರಗಳನ್ನೆಲ್ಲ ಕಳೆದುಕೊಳ್ಳಿಕ್ಕೆ ಮನಸ್ಸಿಗೆ ಸಾಮರ್ಥ್ಯ ಇಲ್ಲವೇ? ಹಾಗಾದರೆ ಸದಾಕಾಲ ಮನಸ್ಸು ಅಷ್ಟು ದುರ್ಬಲವಾಗಿಬಿಟ್ಟಿದೆ ಹೇಗೆ ಕೇಳಿದರೆ ಇಲ್ಲ. ಒಮ್ಮೆ ಮನಸ್ಸು ಅಷ್ಟು ಸಮರ್ಥವಾಗಿಲ್ಲ ಹೇಳಾದರೆ ಏನು ಮಾಡಬೇಕಂತ ಕೇಳಿದರೆ, ಸುಂದರವಾದ ಪ್ರಕೃತಿಯ ಕಡೆಗೆ ನಮ್ಮ ಮನವನ್ನು ಹರಿಸಬೇಕು. ಕಣ್ಮನಗಳಿಗೆ ಉತ್ತಮ ವಾತಾವರಣವನ್ನು ಕೊಡಬೇಕು. ಅದನ್ನು ಬಿಟ್ಟು ಮನಸ್ಸಿಗೆ ಬೇಸರ, ನೋವು ಆದರೆ ತಲೆ ತಗ್ಗಿಸಿ ಕೋಣೆಯಲ್ಲಿ ಕುಳಿತುಕೊಂಡು ಬಿಟ್ಟರೆ ಯಾವುದೂ ಪರಿಹಾರ ಆಗೋದಿಲ್ಲ. ಆ ಕುಳಿತುಕೊಳ್ಳದೆ ಕೋಣೆಯ ಕಿಟಕಿಗಿರುವ ಪರದೆಯನ್ನಾದರೂ ಸರಿಸಿ ನೋಡಬೇಕು. ಚಿಂತೆಯ ಮನೆಯನ್ನು, ಬೇಸರದ ಗೂಡನ್ನು ಬಿಟ್ಟು ಹೊರಗೆ ಬರಬೇಕು. ಅಲ್ಲಿಯೇ ಕಾಣುವಂಥ ಪರಮಾತ್ಮನ ಸುಂದರ ಸೃಷ್ಟಿಯ ಕಲಾಕೃತಿ ಈ ಕಣ್ಣನ್ನು ತುಂಬುತ್ತದೆ, ಮನಸ್ಸನ್ನು ಅರಳಿಸುತ್ತದೆ. ಹಚ್ಚನೆಯ ಹಸಿರು, ಹಲವು ಬಣ್ಣದ ಹೂಗಳು ಸೂಸುವ ಪರಿಮಳ, ಗಿಡಮರ ಬಳ್ಳಿಗಳ ಚಿಗುರು, ಅಂತಹ ಸುಂದರ ಸೃಷ್ಟಿಯನ್ನು ಈ ಕಣ್ಣುಗಳು ನೋಡಿ ಮನಸ್ಸಿಗೆ ಅದನ್ನು ತಲುಪಿಸಿ ನಮ್ಮ ಮನೋವ್ಯಥೆಯನ್ನು ದೂರ ಮಾಡುತ್ತದೆ. ಅದಕ್ಕಾಗಿ ಭಗವಂತನು ಸುಂದರವಾದ ಪ್ರಕೃತಿಯನ್ನು ನಿರ್ಮಾಣ ಮಾಡಿದ್ದಾನೆ. ದೇವಕೃತವಾದ ಪರಿಸರ ಮನಸ್ಸಿನ ನಲಿವಿಗಾಗಿ, ಸಂತೋಷದ ಉಳಿವಿಗಾಗಿ ಇದೆ. ಮನಸ್ಸನ್ನು ಕುಗ್ಗಿಸುವ ಯಾವ ಸಂಗತಿಯೂ ಸುಂದರವಾದ ಪ್ರಕೃತಿಗೆ ಇಲ್ಲವೇ ಇಲ್ಲ. ನಮ್ಮ ಮನಸ್ಸಿನ ಪ್ರಫುಲ್ಲತೆಗಾಗಿಯೇ, ದುಃಖ ದುಮ್ಮಾನಗಳನ್ನು ಕಳೆಯುವುದಕ್ಕಾಗಿಯೇ ಆ ಪರಮಾತ್ಮನು 10 ಹಲವುಗಳನ್ನು ನಮ್ಮೆದುರು ಇಟ್ಟಿದ್ದಾನೆ. ಆದರೆ ನಾವದನ್ನು ನೋಡ್ತಾ ಇಲ್ಲ. ನಮಗೆ ಬೇಸರ ಆದಾಗ, ದುಃಖ ಆದಾಗ, ಕೋಪ ಬಂದಾಗ ನಾವು ಯಾವುದನ್ನು ಲೆಕ್ಕಿಸೋದೇ ಇಲ್ಲ. ನಲಿವಿನ ಕ್ಷಣವನ್ನು, ನಲಿವನ್ನು ಕೊಡುವ ವಾತಾವರಣವನ್ನು, ನಲಿವಿಗಾಗಿ ನಿಜತತ್ವಗಳನ್ನು ಭಗವಂತನು ನಮ್ಮ ಮುಂದೆ ಇಟ್ಟಿದ್ದಾನೆ. ಅಂತಹ ಭಗವಂತನ ಕೊಡುಗೆಯನ್ನು ನಾವು ತೆಗೆದುಕೊಳ್ಳಬೇಕು ಅಷ್ಟೇ. ಪರಮಾತ್ಮನ ಕೃಪಾರೂಪದ ಕೊಡುಗೆಯಾಗಿರುವಂಥ ಇದನ್ನು ಬಿಡಬಾರದು. ಅದು ಭಗವಂತನ ಕೃಪಾರೂಪದ ಕೊಡುಗೆ. ಇಷ್ಟೆಲ್ಲ ಇದ್ದಾಗ ಯಾಕೆ ಮುಖ ಬಾಡಿಸ್ಕೊಂಡಿರಬೇಕು? ಯಾಕೆ ಮನಸ್ಸನ್ನು ಕುಗ್ಗಿಸಿಕೊಳ್ಬೇಕು? ಮನಸ್ಸು ಯಾವಾಗಲೂ ಅರಳಿದ ಮಲ್ಲಿಗೆ ಹಾಗೆ ಪ್ರಫುಲ್ಲಿತವಾಗಿರಲಿ. ಮನಸ್ಸಿಗೆ ನಿರ್ಮಲತನ ಇರಲಿ. ಮನಸ್ಸಿಗೆ ಮಾಧವನ ಅನುಸ್ಮರಣೆ ಇರಲಿ. ಅನುಸ್ಮರಣೆ ಅಂದರೆ ಪುನಃ ಪುನಃ ಸ್ಮರಣೆ ಇರಲಿ. ಆಗ ನೋಡಬೇಕು, ಎಲ್ಲರ ಮನಸ್ಸು ದುಃಖ, ಬೇಸರ, ಕಷ್ಟ, ಸಂಕಟಗಳ ಮೇಲೆ ಜಯವನ್ನು ಸಾಧಿಸಿ ವಿಜಯಿಯಾಗಿಬಿಡ್ತದೆ, ಪ್ರಸನ್ನವಾಗಿಬಿಡ್ತದೆ. ಪರಮಾತ್ಮನ ಪ್ರಾಪ್ತಿಗೆ ಮನಸ್ಸು ಸಿದ್ಧವಾಗಿಬಿಡ್ತದೆ. ನೋಡಿ, ನಾವು ದೇವರ ಹತ್ರ ಕೇಳ್ತೇವೆ, ಪ್ರಸಾದಸ್ತು ಪ್ರಸನ್ನತ. ಹೇ ಭಗವಂತ, ಪ್ರಸನ್ನತೆಯಿಂದ ನೀನು ಅನುಗ್ರಹ ಮಾಡು, ಪ್ರಸಾದವನ್ನು ಕೊಡು ಹೇಳ್ತೇವೆ. ಯಾಕೆ ಕೇಳಿದರೆ, ಅವನು ಕೊಟ್ಟ ಪ್ರಸನ್ನತೆಯೇ ನಮ್ಮ ಜೀವನದುದ್ದಕ್ಕೂ ಪ್ರಸನ್ನತೆಯ ಭಾವಕ್ಕೆ ಒಂದು ಕಾರಣವಾಗಿರ್ತದೆ, ಪೂರಕವಾಗಿರ್ತದೆ. ಅದು
ಯಾಕಂದರೆ ಮನಸ್ಸನ್ನು ದುಃಖಕ್ಕೆ ಗುರಿ ಮಾಡಿದಷ್ಟು ಅದು ಅಧೋಮುಖಕ್ಕೆ ಹೋಗ್ಬಿಡ್ತದೆ. ಮನಸ್ಸು ತಳಮಳಗೊಂಡಾಗ ಬುದ್ಧಿಯ ನೆಲೆ ತಪ್ಪ ಹೋಗ್ಬಿಡ್ತದೆ. ಅದರಿಂದ ಭಾವನಾಶಕ್ತಿಗೂ ವಿವೇಚನಾಶಕ್ತಿಗೂ ಕುಂದು ಬರುತ್ತದೆ. ಪ್ರಸನ್ನತೆಯ ಮಹತ್ವವನ್ನು ನಾವು ತಿಳಿದು ಅನುಭವಿಸಬೇಕಾದರೆ ಆದಷ್ಟು ಮನಸ್ಸಿನ ಪ್ರಸನ್ನತೆಗೆ ಕಾರಣವಾಗುವಂಥ ದುಃಖಾದಿಗಳನ್ನು ದೂರಗೊಳಿಸುವಂಥ ಸುಂದರವಾದ ಭಗವಂತನ ಸೃಷ್ಟಿಯನ್ನು ನೋಡುವುದರೊಂದಿಗೆ ಅಂತರ್ಹಿತನಾದ ಅನಂತನ ಸ್ಮರಣೆಯನ್ನು ಇಟ್ಟುಕೊಂಡು ಅಶಾಂತಿರಹಿತವಾದ ಮನಸ್ಸನ್ನು ಪ್ರಶಾಂತವನ್ನಾಗಿ ಮಾಡಿಕೊಳ್ಬೇಕು, ಪ್ರಸನ್ನವಾಗಿ ಇಟ್ಕೊಳ್ಬೇಕು. ಹಾಗೆ ಇಟ್ಟುಕೊಂಡು ಸಾಧಿಸುವಂಥ ಬುದ್ಧಿ ನಮಗೆ ಬಂದುಬಿಟ್ರೆ ಎಲ್ಲ ದುಃಖ ದುಮ್ಮಾನಗಳು ದೂರ ಆಗಿಬಿಡ್ತವೆ. ಮನೋಜಯವನ್ನು ಗಳಿಸಿದ ಅಂತಹ ಮನಸ್ಸಿಗೆ ಮಾಧವನ ಅಂಗ್ರಿಯನ್ನು ತನ್ನಲ್ಲಿ ಸ್ಥಿರಪಡಿಸಿಕೊಂಡು ನೋವಿರದ ನಲಿವಿನ ಅಂಗಳದಲ್ಲಿ ಸುಖಿಸಲಿಕ್ಕೆ ಯಾವ ಅಡ್ಡಿ ಆತಂಕಗಳು ವಿಘ್ನಗಳು ಬರಲಿಕ್ಕೆ ಸಾಧ್ಯ ಇಲ್ಲ. ದುಃಖಾದಿಗಳ ವಿಳಾಸವಿಲ್ಲದಂಥ ನಿಜ ಸುಖದ ಮನೆಯಲ್ಲಿ ಮನಸ್ಸು ಇರುವಂತಾಗಿಬಿಟ್ರೆ ಮತ್ತೇನು ಬೇಕು? ತಾನು ಮನಸ್ಸು ಎಂಬ ಕಲ್ಪನೆಯನ್ನು ಮರೆತು ಆಗ ಮನಸ್ಸು ವಿಮುಕ್ತವಾಗಿಬಿಡ್ತದೆ. ನಮನ ಆಗಿಬಿಡ್ತದೆ. ಮನಸ್ಸಿಲ್ಲದ ಸ್ಥಿತಿ ಅಂದರೆ ಅಷ್ಟು ಶ್ರೇಷ್ಠವಾದ ಸ್ಥಿತಿ. ಅಂತರಂಗದಲ್ಲಿ ಪರಮಾತ್ಮನ ಪ್ರಸನ್ನ ರೂಪವನ್ನು ಇಟ್ಕೊಂಡು ಬಿಟ್ಟರೆ ಯಾವ ಭಯವೂ, ಯಾರ ಭಯವೂ, ದುಃಖವೂ ಇರೋದಿಲ್ಲ. ಅಂತಹ ಪ್ರಸನ್ನಾಂತಃಕರಣ ಉಳ್ಳಂಥವನಿಗೆ ಯಾವ ಬಾಧೆಯೂ ಇಲ್ಲ. ನಾವು ಪ್ರಸನ್ನತೆಯನ್ನು ಆಗಾಗ ಕಳ್ಕೊಂಡು ಬಿಡ್ತಾ ಇರ್ತೇವೆ. ಎಲ್ಲೋಯ್ತೋಳು ಹುಡುಕ್ತೇವೆ, ಸಿಗುವುದಿಲ್ಲ. ಈ ಪ್ರಸನ್ನತೆ ಉಂಟಾಗುವುದಾದರೂ ಯಾವುದರಿಂದ? ಆನಂದದಿಂದ. ಆನಂದ ಹೇಳುವುದೊಂದು ನಮ್ಮ ಸಂವೇದನಾತ್ಮಕವಾದ ಶಕ್ತಿ. ಅದು ಆನಂದ ಇದೊಂದು ಕಲಾತ್ಮಕ ಅಲ್ಲ, ಇದು ನಮ್ಮ ಸಹಜತೆ. ಆನಂದ ಇರುವಲ್ಲಿ ದುಃಖ, ಬೇಸರ, ನೋವು, ಸಂಕಟ, ಸಂಕಷ್ಟ, ಸಂತಾಪ, ಶೋಕ ಇವೆಲ್ಲವುಗಳಿಗೂ ಸ್ಥಳವೇ ಇರುವುದಿಲ್ಲ. ಆನಂದಾತ್ಮಕವಾದಂಥ ಸ್ಥಿತಿಯೇ ನಮ್ಮ ಸಹಜತೆಯಾಗಿಯೇ ಇದ್ದುಬಿಟ್ರೆ ದುಃಖಾದಿ ದುರವಸ್ಥೆಗೆ ಅವಕಾಶ ಎಲ್ಲಿರ್ತದೆ? ಒಬ್ಬನಿಗೆ ಆನಂದ ಇದೆ ಹೇಳಾದರೆ ಅವನಲ್ಲಿ ತೃಪ್ತಿ ಇದೆ ಹೇಳ ಅರ್ಥ. ಅವನಲ್ಲಿ ಸಮಾಧಾನ ಇದೆ, ಅವನಲ್ಲಿ ಸಂತೋಷ ಇದೆ. ಆನಂದವನ್ನು ಕೇವಲ ಆನಂದವನ್ನಾಗಿ ಇಟ್ಟುಕೊಳ್ಳದೆ ಆನಂದವನ್ನು ಸ್ವಾನಂದವನ್ನಾಗಿಸಿಕೊಳ್ಳಬೇಕು ಹೇಳೋ ಮಾತು ನಮ್ಮ ಆಧ್ಯಾತ್ಮದಲ್ಲಿ ಬರುತ್ತದೆ. ಹಾಗಂದರೇನು? ಹೊರಗಿನ ವ್ಯಕ್ತಿಗಳಿಂದಲೋ ವಸ್ತು ಒಡವೆಗಳಿಂದಲೋ ವಿಷಯಾದಿಗಳಿಂದಲೋ ಸಿಗುವ ಆನಂದ ಕೇವಲ ಕ್ಷಣಿಕ. ಈ ಕ್ಷಣಿಕವಾದ ಆನಂದದಿಂದ ಉಂಟಾಗುವ ಪ್ರಸನ್ನತೆಯೂ ಕೂಡ ಕ್ಷಣಿಕವೇ. ಇನ್ನು ಆನಂದವನ್ನು ಅನುಭವಿಸಲಿಕ್ಕೆ ಹಣದ ಸಹಾಯ ಬೇಕೇ ಇಲ್ಲ. ಸದಾ ಸಾತ್ವಿಕವಾದ ಆನಂದದಲ್ಲಿ ಪ್ರಸನ್ನನಾಗಿರುವಂಥವನು ಜಗತ್ತಿನಲ್ಲಿಯೇ ಧನ್ಯನಾಗಿರ್ತಾನೆ. ಒಂದು ದಿನವಾದರೂ ಅವನ ಬಾಯಲ್ಲಿ ತನಗೆ ಕಷ್ಟ, ತೊಂದರೆ, ನೋವು, ಸಂಕಟ, ಆಪತ್ತು ಹೇಳುವ ಕೊರಗಿನ ಧ್ವನಿಯೇ ಇರುವುದಿಲ್ಲ. ಯಾವಾಗಲೂ ಅವನು ಆನಂದಿಯಾಗಿರ್ತಾನೆ. ಅತೃಪ್ತಿ ಎಂಬ ಅನುಭವದ ಹೊರತಾಗಿರ್ತಾನೆ ಅವನು. ಆ ವ್ಯಕ್ತಿಯಲ್ಲಿ ಆನಂದದ ನಿಧಿಯೇ ಇರ್ತದೆ, ಸ್ವಾನಂದದ ಪರಿ ಇರುತ್ತದೆ, ಸೊಗಸಿನ ತೃಪ್ತಿಯ ಸೊಗಸಿರ್ತದೆ. ಇನ್ನೇನು ಬೇಕು? ಅವನಲ್ಲಿ ದೈವೀ ಭಕ್ತಿ ಇರ್ತದೆ, ಭಾವಕ್ಕೆ ಭಗವದ್ಭಾವದ ಸಂಬಂಧ ಇರ್ತದೆ, ಸದ್ಗುಣದ ಸಹಾಯ ಸಿಗ್ತದೆ, ಸಂಸ್ಕಾರದ ಮೈತ್ರಿ ಇರ್ತದೆ. ಅದಕ್ಕೆ ತದ್ವಿರುದ್ಧವಾಗಿ ಕೆಲವರಲ್ಲಿ ಸಂಪತ್ತಿನ ಸಂಭ್ರಮ ಇರಬಹುದು, ಗೌರವದ ಡೌಲು ದೌಲತ್ತು ಇರಬಹುದು. ಆದರೂ ಅವರಿಗೆ ನೆಮ್ಮದಿಯ ಕೊರತೆ, ತೃಪ್ತಿಯ ಬಡತನ, ಹೃದಯ ವೈಶಾಲ್ಯತೆಯ ದಾರಿದ್ರ್ಯ, ಮುಖದಲ್ಲಿ ಪ್ರಸನ್ನತಾ ಹೀನತೆ, ಹೀಗೆ 10 ಹಲವು ರೀತಿಯಲ್ಲಿ ಅವರಿಗೆ ಆನಂದಾನುಭವದ ದೊಡ್ಡ ಕೊರತೆಯೇ ಇದ್ದುಬಿಡ್ತದೆ. ಹೀಗೆ ಆನಂದದಿಂದ ಬರುವಂಥ ಪ್ರಸನ್ನತೆ ಎಷ್ಟು ಮಂದಿಯಲ್ಲಿ ಯಾವಾಗಲೂ ಇರ್ತದೆ ಹೇಳುವುದು ಯೋಚನೆಯ. ನಮ್ಮಲ್ಲಿಯೇ ಒಂದು ಆನಂದದ ಸೆಲೆ ಇದೆ, ನೆಲೆ ಇದೆ. ಅದೊಂದು ಆನಂದದ ಧಾಮ. ಅಂತಹ ಆನಂದದ ನಿಧಿಯನ್ನು ಗುರುತಿಸಿಕೊಳ್ಬೇಕು ಅಷ್ಟೇ. ಆಗ ಪ್ರಸನ್ನತೆ ಸದಾ ಇರ್ತದೆ ಹೇಳಿ